ಬೆಂಗಳೂರಿನ ನಿವಾಸಿಗಳೇ ಎಚ್ಚರ ಎಚ್ಚರ. ಬುಡುಬುಡಿಕೆ ಸ್ವಾಮೀಜಿ ವೇಷದಲ್ಲಿ ಮನೆ ಮನೆಗೆ ಬಂದು ನಿಮ್ಮ ಮನೆಗೆ ದೋಷವಿದೆ, ಸಾವಿನ ಕಂಟಕವಿದೆ ಎಂದು ಭಯ ಹುಟ್ಟಿಸಿ ಪೂಜೆ ನೆಪದಲ್ಲಿ ಚಿನ್ನಾಭರಣ ದೋಚುತ್ತಿರುವ ಕಳ್ಳರ ಗ್ಯಾಂಗು ಸಕ್ರಿಯವಾಗಿದೆ. ಈ ಘಟನೆ ಬೆಂಗಳೂರಿನ ಉತ್ತರ ತಾಲೂಕಿನ ಹೆಗ್ಗಡದೇವನಪುರದಲ್ಲಿ ನಡೆದಿದೆ. ಮೋಹನ್ ಎಂಬುವರ ಮನೆಗೆ ಬುಡುಬುಡಿಕೆ ಸ್ವಾಮೀಜಿ ವೇಷದಲ್ಲಿ ಬಂದ ವ್ಯಕ್ತಿಯೊಬ್ಬ ಮೋಹನ್ ಅವರ ಪತ್ನಿ ಉಷಾ 8 ತಿಂಗಳ ಗರ್ಭಿಣಿಯಾಗಿರುವುದನ್ನು ಗಮನಿಸಿ ಈ ಮನೆಗೆ ದೋಷವಿದೆ, ಪರಿಹಾರ ಪೂಜೆ ಮಾಡದಿದ್ದರೆ ಅನಾಹುತ ಸಂಭವಿಸಬಹುದು ಎಂದು ಎದುರಿಸಿದ್ದಾನೆ. ನನಗೆ ಹಣ ಬೇಡ, ಉಚಿತವಾಗಿ ಪೂಜೆ ಮಾಡುತ್ತೇನೆ ಎಂದು ಹೇಳಿ ಮನೆಗೆ ಪ್ರವೇಶಿಸಿದ್ದ ಆತ ಪೂಜೆಯ ಸಮಯದಲ್ಲಿ ನಿಮ್ಮ ಮನೆಯ ಚಿನ್ನಾಭರಣ ಹೆಚ್ಚಾಗಬೇಕಾದರೆ ಈ ಕುಡಿಕೆಯಲ್ಲಿ ಚಿನ್ನಾಭರಣ ಹಾಕಿ ಎಂದು ನಂಬಿಸಿದ್ದಾನೆ. ಅದನ್ನು ನಂಬಿದ ದಂಪತಿ ತಮ್ಮ ಕಿವಿಯೋಲೆ, ಉಂಗುರ ಸೇರಿದಂತೆ ಚಿನ್ನಾಭರಣವನ್ನು ಕುಡಿಕೆಯಲ್ಲಿ ಹಾಕಿದ್ದಾರೆ. ಬಳಿಕ ಸ್ವಲ್ಪ ನೀರು ತಂದು ಕುಡಿ ಎಂದು ಹೇಳಿ ಅದೇ ವೇಳೆ ಕುಡಿಕೆಯನ್ನು ಬದಲಾಯಿಸಿ ತನ್ನ ಕೈಚಳಕ ತೋರಿಸಿದ್ದಾನೆ. ನಂತರ ಮತ್ತೊಂದು ವಸ್ತು ನೀಡಿ ಇದನ್ನು ಕೆರೆಗೆ ಬಿಟ್ಟು ಬನ್ನಿ ಎಂದು ಕಳಿಸಿದ್ದಾನೆ. ದಂಪತಿ ಮನೆಗೆ ಬಂದು ನೋಡಿದಾಗ ಸುಮಾರು 1,20,000 ಮೌಲ್ಯದ ಚಿನ್ನಾಭರಣ ಕಳುವಾಗಿರುವುದು ಗೊತ್ತಾಗಿದೆ. ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ.